ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸದಾಗಿ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅಂತ ಆಪ್ಷನ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡ್ತು ಅಂತ ಅಂದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ಮೊದಲು ಬಂದು ನಿಮ್ಗೆನೆ ತಲುಪತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನಾನು ಯೂಸ್ ಮಾಡೋದು ಬಂದು ರೆಗ್ಯುಲರ್ ಆಗಿ ನೀಡಲ್ ನಂಬರ್ 10 ಹಾಗೆ 6 ದಾರ. ಮುಂಚೆನೆ ನಾನು ದಾರಾನ ಈ ರೀತಿ ಲಾಕ್ ಮಾಡಿ ಇಟ್ಟಿದ್ದೆ ಸ್ಯಾರಿಗೆ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ನಾನು ಲಾಕ್ ಮಾಡ್ಕೊಂಡು ನಾನು ಇವಾಗ ಚೈನ್ ಹಾಕೋತಾ ಇದ್ದೀನಿ. 3 4 5 ಚೈನ್ ಹಾಕೊಂಡು ನೋಡ್ಕೊಳ್ಳಿ ಈ ರೀತಿ ಎಲ್ಲ ರೀಚ್ ಆಗತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೇನೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ತರಿಸ್ಕೊಳ್ಳೋದು. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಇಲ್ಲಿ ಸ್ಕ್ರೀನ್ ಮೇಲ್ಗಡೆ ಬ್ಲೂ ಕಲರ್ ಅಲ್ಲಿ ಹಾಕಿದ್ದೀನಿ ನೋಡಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇವಾಗ ಮತ್ತೆ 5 ಚೈನ್ ಹಾಕೊಂಡಿದ್ದೀನಿ. ಈ 5 ಚೈನು ಸಹ ಈ ತರ ಸ್ಟ್ರೈಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ತರ ಸ್ಟ್ರೈಟ್ ಆಗಿ ನೋಡಿನೇ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಸೀರೆ ಸುಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಇವಾಗ ಚೈನ್ ಹಾಕೋತಾ ಇದ್ದೀನಿ. 3 4 5 6 ಚೈನ್ ಹಾಕೊಂಡು ಫಸ್ಟ್ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ 2 ಪಾಯಿಂಟ್ ಈ ರೀತಿ 2 ರಿಂದ 3 ಪಾಯಿಂಟ್ ಈ ರೀತಿ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇದು ಒಂದು ಗ್ಯಾಪ್ ಯಾವ ತರ ಬರುತ್ತೆ ಅಂದ್ರೆ 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಆಗತ್ತೆ ನೋಡಿ. ಇದು ಈ ಗ್ಯಾಪ್ ಬಂದು 3 ಚೈನ್ ಗ್ಯಾಪ್ ಇರುತ್ತೆ. ಒಂದ್ ಲಾಕ್ಗೂ ಇನ್ನೊಂದು ಲಾಕ್ಗೂ 3 ಚೈನ್ ಆಗುವಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಂಡ್ರೆ ಸಾಕು. ಮತ್ತೆ ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಹಾಗೆ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ಸ್ಕ್ರೀನ್ ಮೇಲೆ ಯೆಲ್ಲೋ ಕಲರ್ ಅಲ್ಲಿ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡಿ ನೀವು ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಮತ್ತೆ 5 ಚೈನ್ ಹಾಕಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ 5 ಚೈನ್ ಹಾಕೊಳ್ಳಿ. 5 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟಿನ ನಾವು ಲಾಕ್ ಮಾಡ್ಕೋಬೇಕು. ಆದಷ್ಟು ಲಾಕ್ಗಳನ್ನ ಲೂಸ್ ಆಗಿ ಮಾಡ್ಕೊಳ್ಳಿ. ತೀರಾ ಟೈಟ್ ಆಗಿ ಲಾಕ್ಸ್ ನ ಮಾಡ್ಕೊಂತು ಅಂದ್ರೆ ಸೀರೆ ಸುಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ, ಇಲ್ಲಿ 6 ಚೈನ್ ಹಾಕಿದೀವಿ ಅಲ್ವಾ, ಅದೇ ತರ ಇಲ್ಲೂ ಕೂಡ 6 ಚೈನ್ ಹಾಕೋಬೇಕು. 1 2 3 4 5 6 ಚೈನ್ ಹಾಕೊಳ್ಳಿ. ಫಸ್ಟ್ ಈ ತರ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಒಂದು 3 ಪಾಯಿಂಟ್ಸ್ ಆಗುವಷ್ಟು ಈ ರೀತಿ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಅದು ಗೊತ್ತಾಗಿಲ್ಲ ಅಂತ ಅಂದ್ರೆ ಜಿಗ್ಜಾಗ್ ಮಾಡ್ಸಿರ್ತೀವಲ್ವಾ, ಅಂದ್ರೆ ಪಿಕೋ ಮಾಡ್ಸಿರ್ತೀವಲ್ವಾ, ಅಲ್ಲಿ ಎಂ ಶೇಪ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂದ್ರೆ ಜಿಗ್ಜಾಗ್ ಸ್ಟಿಚಸ್ ಎಂ ಶೇಪ್ ಅಲ್ಲಿ ನೋಡ್ಕೊಂಡು ಕರೆಕ್ಟ್ ಆಗಿ ಎಂ ಇಲ್ಲ ಅಂದ್ರೆ ಡಬ್ಲ್ಯೂ ಶೇಪ್ ಅಲ್ಲಿ ನೋಡ್ಕೊಳ್ಳಿ. ಸೊ ಎಲ್ಲಿ ಎಂಡ್ ಆಗಿ ಎಲ್ಲಿಗೆ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತಲ್ಲ ಅಲ್ಲಿಂದ ಅಲ್ಲಿಗೆ ಲಾಕ್ ಮಾಡ್ಕೋಬಹುದು. ಇದೇ ತರ ಇವತ್ತಿನ ಸೀರೆದು ಅಂದ್ರೆ ಇವತ್ತಿನ ಡಿಸೈನ್ ಬೇಸ್ ಲೈನ್ ಇದೇ ತರ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ನಾನು 5 ಚೈನ್ಸ್ 2 ಟೈಮ್ಸ್ ಹಾಕೊಂಡಿದ್ದೀನಿ. ಇನ್ ಬಿಟ್ವೀನ್ ಅಂದ್ರೆ 6 ಚೈನ್ಗಳನ್ನ ಹಾಕಿ ಆದ್ಮೇಲೆ 5 ಚೈನ್ ನಾನು 3 ಟೈಮ್ಸ್ ಹಾಕೊಂಡಿದ್ದೀನಿ. 5 ಚೈನ್ಗಳನ್ನ ಮಾತ್ರ ನಾವು ಸ್ಟ್ರೈಟ್ ಲಾಕ್ಸ್ ನ ಮಾಡ್ತೀವಿ. 6 ಚೈನ್ ಹಾಕೊಂಡಾಗ ಮಾತ್ರ 2 ಪಾಯಿಂಟ್ಸ್ ಆಗುವಷ್ಟು ಒಳಗಡೆಗೆ ಲಾಕ್ ಮಾಡ್ಕೋತೀವಿ. ನೋಡಿ, ಮತ್ತೆ ಇವಾಗ ನಾನು 5 ಚೈನ್ ಇದೇ ರೀತಿ ಬೇಸ್ ನ ಹಾಕೊಂಡು ಹೋಗ್ಬೇಕು. ಬೇಸ್ ನ ಮಾಡ್ಬೇಕಾದ್ರೆ ತುಂಬಾ ಗಮನ ಇಟ್ಟು ಬೇಸ್ ಸ್ಟಿಚಸ್ ನ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಸೀರೆ ಸುಕ್ ಬರೋದು ಇದೇ ಒಂದು ಪ್ಲೇಸ್. ಇಲ್ಲಿ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅಂದ್ರೆ ನಾವು ನೆಕ್ಸ್ಟ್ ಎಷ್ಟೇ ನೀಟಾಗಿ ಬಂದ್ರು ಸೀರೆ ಸುಕ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬೇಸ್ ಲೈನ್ ನ ವರ್ಕ್ ಮಾಡ್ಬೇಕಾದ್ರೆ ನೀಟಾಗಿ ಫೋಕಸ್ಡ್ ಆಗಿ ವರ್ಕ್ ಮಾಡ್ಕೊಳ್ಳಿ. ನೋಡಿ, ಇದು ಇವತ್ತಿನ ಬೇಸ್ ಲೈನ್. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಸೇಮ್ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ, ಫಸ್ಟ್ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಇವಾಗ 4 ಚೈನ್ ಹಾಕೊಳ್ಳಿ. 1 2 3 3 ಇಲ್ಲ ಅಂದ್ರೆ 4 ಚೈನ್ ಹಾಕೊಳ್ಳಿ. ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಫಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆನೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಮತ್ತೆ ಚೈನು, ಮತ್ತೆ ಇವಾಗ 3 ಚೈನ್ ಹಾಕೊಂಡು ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಬೇಕು. ಲಾಕ್ಸ್ ನ ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡಿ. ನೋಡಿ, ಇದು ಈ ರೀತಿ ಬರುತ್ತೆ.
ಇನ್ ಕೇಸ್ ಇಲ್ಲಿ ಸುಕ್ ಬಂತು 3 ಚೈನ್ ಹಾಕೊಂಡಾಗ ಅಂತ ಅಂದ್ರೆ ನೀವು 4 ಚೈನ್ ಕೂಡ ಹಾಕೋಬಹುದು. ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇಲ್ಲಿ 6 ಚೈನ್ ಹಾಕಿದ್ವಿ ಅಲ್ವಾ, ಈ 6 ಚೈನ್ ನ ಗ್ಯಾಪ್ ಒಳಗಡೆಗೆ ಡೈರೆಕ್ಟ್ ಆಗಿ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ, 6 ಚೈನ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 4 ಲೂಪ್ ಆಗಿರುತ್ತೆ. ಇವಾಗ ಇದನ್ನ ಸ್ವಲ್ಪ ಏನಾದ್ರು ಎಕ್ಸಸ್ ಥ್ರೆಡ್ ಏನಾದ್ರು ಬಿಟ್ಟಿತ್ತು ಅಂತ ಅಂದ್ರೆ ಕರೆಕ್ಟ್ ಆಗಿ ಅದನ್ನ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ಇವಾಗ 6 ಚೈನ್ಗೆ ವರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಅಲ್ಲಿಗೆ ಇನ್ಸರ್ಟ್ ಮಾಡಿ ಫಸ್ಟ್ 2ರಲ್ಲಿ 1 3 ಲೂಪ್ಸ್ ಆಗತ್ತೆ ನೋಡಿ, ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1. ಇದೇ ತರ ನಾವು ಕಂಪ್ಲೀಟ್ ಆಗಿ 6 ಚೈನ್ ನ ಗ್ಯಾಪ್ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆ ಸ್ಟಿಚಸ್ ಇಂದ ವರ್ಕ್ ಮಾಡ್ಕೋಬಹುದು. ನೀವು ಕೇಳ್ಬೋದು ಇವಾಗ ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಹೇಳಿ. ಡಬಲ್ ಕ್ರೋಶೆ ಸ್ಟಿಚ್ ಕೂಡ ಮಾಡ್ಕೋಬಹುದು. ಈ ಒಂದು ಡಿಸೈನ್ ಮಾಡ್ಬೇಕಾದ್ರೆ ತ್ರಿಬಲ್ ಕ್ರೋಶೆ ಸ್ಟಿಚ್ ಕೂಡ ಮಾಡ್ಕೋಬಹುದು. ಡಬಲ್ ಕ್ರೋಶೆ ಸ್ಟಿಚ್ ನ ಮಾಡ್ಕೊಂಡು ನಾವು ಆರ್ಚ್ ನ ಮಾಡ್ಕೊಂಡಾಗ ಆರ್ಚ್ ನಮ್ಗೆ ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ತ್ರಿಬಲ್ ಕ್ರೋಶೆನ ಯೂಸ್ ಮಾಡಿ ನಾವು ಆರ್ಚ್ ನ ಮಾಡ್ಕೊಂಡಾಗ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಎರಡಕ್ಕೂ ಇದೊಂದೇ ಡಿಫ್ರೆನ್ಸ್. ನೀವು ಡಬಲ್ ಕ್ರೋಶೆದಲ್ಲಿ ಕೂಡ ಈ ಒಂದು ಡಿಸೈನ್ ನ ಟ್ರೈ ಮಾಡಬಹುದು. ನೋಡಿ, ಇದೇ ತರ 6 ಚೈನ್ ನ ಗ್ಯಾಪ್ ನಾವು ತ್ರಿಬಲ್ ಕ್ರೋಶೆ ಇಂದ ಫಿಲ್ ಮಾಡ್ಕೊಳ್ಳೋಣ. ಹಾಗೆ ತ್ರಿಬಲ್ ಕ್ರೋಶೆ ಲೆಂತ್ ಕಡೆ ಫೋಕಸ್ ಮಾಡಿ, ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೋಬೇಡಿ. ದೊಡ್ಡದು ಮಾಡ್ಕೊಂಡ್ರೆ ಜಾಸ್ತಿ ನೀಡಲ್ ನ ಎಳೆದು ಸ್ಟಿಚಸ್ ನ ನಾವು ಮಾಡ್ಕೊಂಡಾಗ ದೊಡ್ಡದಾಗತ್ತೆ. ಜಾಸ್ತಿ ಎಳೆಯೋದಕ್ಕೆ ಹೋಗ್ಬೇಡಿ, ಆರಾಮಾಗಿ ವರ್ಕ್ ಮಾಡ್ಕೊಳ್ಳಿ. ನೋಡಿ, ಇದೇ ತರ ಫುಲ್ 6 ಚೈನ್ ನ ಫಿಲ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಫುಲ್ 6 ಚೈನ್ ಫಿಲ್ ಆಗಿದೆ. ಇವಾಗ ಇದನ್ನ ನೆಕ್ಸ್ಟ್ 5 ಚೈನ್ ಇತ್ತಲ್ವಾ, ಈ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಟೋಟಲ್ ಆಗಿ 14 ತ್ರಿಬಲ್ ಕ್ರೋಶೆನ ಹಾಕೊಂಡಿದ್ದೀನಿ. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇನ್ ಕೇಸ್ 3 ಚೈನ್ ಹಾಕಿದ್ರೆ ಕರೆಕ್ಟ್ ಆಗಿ ನೆಕ್ಸ್ಟ್ 5 ಚೈನ್ಗೆ ಮಿಡಲ್ ಬರ್ಲಿಲ್ಲ ಅಂದ್ರೆ ನೀವು 4 ಚೈನ್ ಕೂಡ ಹಾಕೋಬಹುದು. ಲಾಕ್ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಒಳಗಡೆ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಆರ್ಚ್ ಆದ್ಮೇಲೆ 3 ಚೈನ್ 2 ಟೈಮ್ಸ್ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಕೂಡ ನಾನು 3 ಚೈನ್ 2 ಟೈಮ್ಸ್ ಹಾಕಿದ್ದು. ಮತ್ತೆ ಇಲ್ಲಿಂದಾನೆ 6 ಚೈನ್ ನ ಗ್ಯಾಪ್ಗೆ ನಾವು ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಆರ್ಚ್ ಯಾವ ತರ ಮಾಡ್ಕೊಂಡ್ವಿ ಅಲ್ವಾ, ಅದೇ ತರ ಕಂಪ್ಲೀಟ್ ಆಗಿ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇದೇ ತರ ವರ್ಕ್ ಅನ್ನ ಮಾಡ್ಕೊಳ್ಳಿ ಸೀರೆ ಪೂರ್ತಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸೀರೆ ಪೂರ್ತಿ ನಾನು ಇದೇ ರೀತಿ ವರ್ಕ್ ಮಾಡ್ಕೊಂಡಿದೀನಿ. ನೋಡಿ, ಇದು ಲಾಕ್ ಆಗಿದೆ, 2 ಆರ್ಚ್ ಆಗಿದೆ ಅಲ್ವಾ. 2 ಆರ್ಚ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸೀರೆ ಪೂರ್ತಿ ನಾನು ವರ್ಕ್ ಮಾಡ್ಕೊಂಡಾಗಿದೆ. ನೋಡಿ, ಇಲ್ಲಿ ವರ್ಕ್ ಮಾಡಿದೀನಿ. ಇವಾಗ ನೆಕ್ಸ್ಟ್ ಲೇಯರ್ ನ ಮಾಡ್ಕೊಳ್ಳೋದಕ್ಕೆ ನಾನು ಬೇರೆ ಕಲರ್ ದಾರ ತಗೊಂಡಿದ್ದೀನಿ. ಸೊ ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾನು ಲಾಕ್ ಅನ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡು ಫಸ್ಟ್ 3 ಚೈನ್ ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಚೈನ್ ಹಾಕೊಳ್ಳಿ. 1 2 3 ಚೈನ್ ಹಾಕೊಂಡು ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್. ಎಲ್ಲೂ ಕೂಡ ಲಾಕ್ ನ ನಾನು ಟಚ್ ಮಾಡ್ತಾ ಇಲ್ಲ, ಗ್ಯಾಪ್ ಒಳಗಡೆನೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಸೂಜಿ ಮೇಲೆ 1 ಸತಿ ದಾರ ತಗೊಳ್ಳಿ. ನೋಡಿ, ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ತರ ಕಾಣಿಸುತ್ತೆ ನೋಡಿ. ಇಲ್ಲಿ ಈ ಚೈನ್ಗೆ ನಾವು ಡಬಲ್ ಕ್ರೋಶೆ ಮಾಡ್ಬೇಕು. ಯಾವಾಗಲೂ ತ್ರಿಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಇವತ್ತು ತ್ರಿಬಲ್ ಕ್ರೋಶೆ ಚೈನ್ಗೆ ವರ್ಕ್ ಮಾಡ್ತಿರೋದು. ಮತ್ತೆ ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಚೈನ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ನೋಡಿ, 2 ಡಬಲ್ ಕ್ರೋಶೆ ಆಯ್ತು. ಇವಾಗ ಚೈನ್ ಹಾಕೊಳ್ಳಿ. 1 2 3 4 ಚೈನ್ಗಳನ್ನ ಹಾಕೊಂಡು 2 ಡಬಲ್ ಕ್ರೋಶೆನ ಈ ರೀತಿ ಸೇರಿಸ್ಕೊಂಡು 4 ಚೈನ್ ಇಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಡಬಲ್ ಕ್ರೋಶೆ. ಒಂದೇ ಪಾಯಿಂಟ್ಗೆ ಏನ್ ಮಾಡ್ತಾ ಇಲ್ಲ, ಒಂದಾದ್ಮೇಲೆ ಒಂದ್ ಮಾಡ್ತಿರೋದು. ಇವಾಗ ಮತ್ತೆ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಸೊ ಇವಾಗ 2 ಡಬಲ್ ಕ್ರೋಶೆನ ಪ್ಲೇನ್ ಮಾಡಿ ಆಯ್ತಲ್ವಾ. ಇವಾಗ 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡು 2 ಸೇರಿಸ್ಕೊಳ್ಳಿ. ಈ ರೀತಿ 2 ಸೇರಿಸಿ ನಾವು 4 ಚೈನ್ ನ ಲಾಕ್ ಮಾಡ್ಕೊಳ್ಳೋಣ. ಅಂದ್ರೆ 2 ಡಬಲ್ ಕ್ರೋಶೆನ ಸೇರಿಸಿ 4 ಚೈನ್ ನ ಲಾಕ್ ಮಾಡಿ.
ಮತ್ತೆ ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಅಂದ್ರೆ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಮತ್ತೆ 4 ಚೈನ್ಗಳನ್ನ ಹಾಕೋಬೇಕು. ನೀವು 3 ಚೈನ್ ಕೂಡ ಹಾಕೋಬಹುದು ಅಂತ ಕೇಳ್ಬೋದು. ನೀವು ಬೇಕಂದ್ರೆ 3 ಚೈನ್ ಹಾಕಿ, ಬಟ್ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ 4 ಚೈನ್ ಹಾಕಿ ವರ್ಕ್ ಮಾಡ್ತಿರೋದು. ಇವಾಗ 2 ಡಬಲ್ ಕ್ರೋಶೆನ ಸೇರಿ 4 ಚೈನ್ ಇಂದ ಲಾಕ್ ಮಾಡಿ. ಮತ್ತೆ ಇದೇ ತರ ನೋಡಿ, ಇದು ಇದೇ ತರಾನೇ ಬರುತ್ತೆ. ನೆಕ್ಸ್ಟ್ ಇವಾಗ ಡಬಲ್ ಕ್ರೋಶೆ ಮೇಲೆ ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ, ತ್ರಿಬಲ್ ಕ್ರೋಶೆ ಮೇಲೆ ಚೈನ್ಗೆ ಡಬಲ್ ಕ್ರೋಶೆ. ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು 2 ಡಬಲ್ ಕ್ರೋಶೆನ ಸೇರಿಸಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತೀರಾ. ಈ ಒಂದು ವಿಡಿಯೋ ಮೂಲಕ ನಾನು ಕ್ಲಾರಿಟಿ ಕೊಡ್ತೀನಿ. ನಿಮ್ ಕ್ಲಾಸ್ ಅಲ್ಲಿ ಯಾವ ತರ ಡಿಸೈನ್ಸ್ ನ ಹೇಳ್ಕೊಡ್ತೀರಾ ಅಂತ ಹೇಳಿ. ನಮ್ ಕ್ಲಾಸ್ ಅಲ್ಲಿ ಹೊಸ ಡಿಸೈನ್ಸ್ ಕೂಡ ಇರುತ್ತೆ, ಜೊತೆಗೆ ಎಲ್ಲಾ ಕ್ರೋಶೆ ಡಿಸೈನ್ಸ್ ಕೂಡ ಇರುತ್ತೆ. ಆನ್ಲೈನ್ ಕ್ಲಾಸ್ ಆದ್ರೂ ಸರಿ, ಆಫ್ಲೈನ್ ಕ್ಲಾಸ್ ಆದ್ರೂ ಸರಿ. ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತೀರಾ ಆನ್ಲೈನ್ ಅಲ್ಲಿ ಕಲಿಬಹುದಾ ಅಂತ ಹೇಳಿ. ಆನ್ಲೈನ್ ಅಲ್ಲಿ ಆಫ್ಲೈನ್ ತರಾನೇ ಇರುತ್ತೆ, ಎಲ್ಲಾನು ಲೈವ್ ಕ್ಲಾಸಸ್ ಇರುತ್ತೆ. ಆಫ್ಲೈನ್ ಅಲ್ಲಿ ಫೇಸ್ ಟು ಫೇಸ್ ನೋಡ್ತೀರಾ, ಆನ್ಲೈನ್ ಅಲ್ಲಿ ನನ್ನ ಜಸ್ಟ್ ಹ್ಯಾಂಡ್ ಮೂವ್ಮೆಂಟ್ಸ್ ಅಷ್ಟೇ ನೋಡ್ತೀರಾ. ಅಂತ ಡಿಫ್ರೆನ್ಸ್ ಅಂತ ಏನು ಇರೋದಿಲ್ಲ. ತುಂಬಾ ಜನ ಆನ್ಲೈನ್ ಸ್ಟೂಡೆಂಟ್ಸೇ ಜಾಸ್ತಿ ಇದ್ದಾರೆ. ಆಫ್ಲೈನ್ ಗಿನ್ನ ಆನ್ಲೈನ್ ಅಲ್ಲೂ ಕೂಡ ಅಷ್ಟೇ ನಾವ್ ಯಾವ ತರ ಕಲಿತೀವೋ ಎರಡು ಒಂದೇ ತರ ಇರುತ್ತೆ. ಡಿಫ್ರೆನ್ಸ್ ಅಂತ ಏನು ಇರೋದಿಲ್ಲ. ನೀವು ಆನ್ಲೈನ್ಗೂ ಆಫ್ಲೈನ್ಗೂ ಅಂತ ಡಿಫ್ರೆನ್ಸ್ ಏನು ಇರೋದಿಲ್ಲ. ನಿಮ್ಗೆ ಬೇಕು ಅಂದ್ರೆ ಯಾವ ತರ ಕ್ಲಾಸ್ ಬೇಕು ಚೂಸ್ ಮಾಡ್ಕೊಳ್ಳಿ. ಆನ್ಲೈನ್ ಬೇಕಾದ್ರೂ ಓಕೆ, ಆಫ್ಲೈನ್ ಬೇಕಾದ್ರೂ ಓಕೆ. ಆಫ್ಲೈನ್ ಅಂತ ಅಂದ್ರೆ ನನ್ನ ಲೊಕೇಶನ್ ಅಲ್ಲಿ ಬಂದು ನೀವು ಕಲಿಬೇಕಾಗತ್ತೆ. ಆನ್ಲೈನ್ ಅಂದ್ರೆ ನೀವಿರೋ ಕಡೆನೆ ನಾನು ಕ್ಲಾಸಸ್ ನ ತಗೋತೀನಿ. ಅಂದ್ರೆ ನಾನು ಬಂದು ತಗೊಳ್ಳೋದಿಲ್ಲ, ಆನ್ಲೈನ್ ಅಲ್ಲಿ ಕ್ಲಾಸ್ ನ ತಗೋತೀನಿ. ನೋಡಿ, ಸ್ಟಾರ್ಟಿಂಗ್ ಇಂದ ಡಬಲ್ ಕ್ರೋಶೆಗಳು ಮಾಡ್ತಾ ಇದೀನಲ್ಲ, ಸೊ ಅದೇ ತರ ಡಬಲ್ ಕ್ರೋಶೆಗಳನ್ನ ಮಾಡೋದು. 2 ಡಬಲ್ ಕ್ರೋಶೆ ಆದ್ಮೇಲೆ 4 ಚೈನ್ ಹಾಕಿ ಎರಡನ್ನು ಸೇರಿ ನಾವು ಲಾಕ್ ಮಾಡ್ಕೊಳ್ಳೋದು. ಇದೇ ತರ ಆರ್ಚ್ ಪೂರ್ತಿ ಬರುತ್ತೆ. ಈ ಒಂದು ಡಿಸೈನ್ಗೆ ಎಲ್ಲೂ ಕೂಡ ನಾನು ಬೀಡ್ಸ್ ನ ಯೂಸ್ ಮಾಡ್ತಾ ಇಲ್ಲ. ವಿತೌಟ್ ಬೀಡ್ಸ್ ಡಿಸೈನ್ ನ ಮಾಡ್ತಾ ಇರೋವಂಥದ್ದು. ಫುಲ್ ಎಂಡ್ ವರೆಗೂ ನಾವು ಡಬಲ್ ಕ್ರೋಶೆನೆ ವರ್ಕ್ ಮಾಡ್ಕೋಬೇಕು. ಒಂದಾದ್ಮೇಲೆ ಒಂದು ಮಾಡ್ಕೊಳ್ಳಿ. ಒಂದೇ ಪಾಯಿಂಟ್ಗೆ 2ನ್ನ ವರ್ಕ್ ಮಾಡ್ಕೋಬೇಡಿ. ನೋಡಿ, 2 ಆದ್ಮೇಲೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕೊಂಡು 2 ಡಬಲ್ ಕ್ರೋಶೆನ ಸೇರಿ ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ ಇದನ್ನ ನೆಕ್ಸ್ಟ್ ಫಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ವಾ, ಇದ್ರೊಳಗಡೆಗೆ ಲಾಕ್ ಮಾಡ್ಬೇಕು. ಅಂದ್ರೆ ಆರ್ಚ್ ನ ನಾವು ಎಂಡ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನಮ್ಗೆ. ಕಂಪ್ಲೀಟ್ ಥ್ರೆಡ್ ವರ್ಕ್ ರೀತಿನೇ ಇರುತ್ತೆ. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಲಾಕ್. ಮತ್ತೆ ಇವಾಗ ಫಸ್ಟ್ ಆರ್ಚ್ ನ ಯಾವ ತರ ಮಾಡ್ಕೊಂಡ್ವಿ ಅಲ್ವಾ, ಅದೇ ತರ ಮಾಡ್ಕೊಳ್ಳೋದು. ಇಲ್ಲೇನು ನಾವು 3 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಬೇಸ್ ಲೈನ್ ಇಂದಾನೆ ಕುಚ್ ಕಟ್ಟುವಂಥದ್ದು. 2 ಆರ್ಚ್ ಮಧ್ಯ ಕುಚ್ ಬರುತ್ತೆ ಈ ಒಂದು ಡಿಸೈನ್ಗೆ. ಇಲ್ಲಿ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ತರಾನೇ ಕಂಪ್ಲೀಟ್ ಆಗಿ ಎಲ್ಲಾ ಆರ್ಚ್ ಗಳನ್ನ ನಾವು ವರ್ಕ್ ಮಾಡ್ಕೊಳ್ಳುವಂಥದ್ದು. ನೋಡಿ, ಎಲ್ಲೂ ಕೂಡ ಬೀಡ್ ನ ಯೂಸ್ ಮಾಡದಿರೋದ್ರಿಂದ ಆರ್ಚ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಇತ್ತೀಚೆಗೆ ಬೀಡ್ಸ್ ಕಡಿಮೆ ಬೇಕು ಅಂತ ಕೇಳೋರಿಗೆ ಚೆನ್ನಾಗಿ ಸೂಟ್ ಆಗತ್ತೆ. ಸೊ ಫಸ್ಟ್ ಆರ್ಚು ಫೋಕಸ್ಡ್ ಹೆಂಗ್ ಮಾಡ್ಕೊಂಡೆ ಅಲ್ವಾ, ಅದನ್ನ ಫೋಕಸ್ ಮಾಡಿ ಮಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಗೋಲ್ಡ್ ಕಲರ್, ಲೈಟ್ ಗೋಲ್ಡ್ ಕಲರ್ ಅಲ್ಲಿ ಏನ್ ಮಾಡಿದೀನಿ ಅಲ್ವಾ ಆರ್ಚು, ಅಲ್ಲಿಗೆ 14 ತ್ರಿಬಲ್ ಕ್ರೋಶೆಗಳನ್ನ ಹಾಕಿದೀನಿ. ನಿಮ್ಗೆ ಬೇಕು ಅಂದ್ರೆ ಇನ್ನ ಎಕ್ಸ್ಟ್ರಾ ಹಿಡಿತು ಅಂತ ಅಂದ್ರೆ 16 ಕೂಡ ನೀವು ಹಾಕೋಬಹುದು. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ ಆದ್ಮೇಲೆ 4 ಚೈನ್ ಹಾಕಿ 2 ಡಬಲ್ ಕ್ರೋಶೆನ ಸೇರಿ ಲಾಕ್ ಮಾಡೋದು. ಇದೇ ತರ ಎಲ್ಲಾ ಆರ್ಚ್ ಗಳ ಮೇಲೂ ವರ್ಕ್ ಮಾಡ್ಕೊಳ್ಳಿ. ನೋಡಿ, 2 ಆರ್ಚ್ ಮಧ್ಯ ಇಲ್ಲಿ ಏನ್ ಗ್ಯಾಪ್ ಇದೆ ಅಲ್ವಾ, ಈ ಒಂದು ಗ್ಯಾಪ್ಗೆ ಕುಚ್ಚನ್ನ ಕಟ್ಟೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಕುಚ್ಚೆಲ್ಲ ಕಟ್ಟಿ ಆಗಿದೆ. ನೋಡಿ, ಇಲ್ಲಿ ಕರೆಕ್ಟ್ ಆಗಿ 2 ಆರ್ಚ್ ನ ಮಧ್ಯಕ್ಕೆ ಕುಚ್ಚು ಕಟ್ಟಿರೋದು. ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇಲ್ಲಿ ಸ್ವಲ್ಪ ಪ್ಲೈನ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಡಿಸೈನರ್ ಕುಂದನ್ಸ್ ನ ಅಂಟಿಸ್ಕೊಂಡಿದೀನಿ ಅಷ್ಟೇ. ನಿಮ್ಗೆ ಅದು ಬೇಡ ಅಂತ ಅಂದ್ರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬಹುದು.
ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್. ನಿಮ್ಮೆಲ್ಲರಿಗೂ ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದ್ರೆ ಹೊಸ ಹೊಸ ಡಿಸೈನ್ಸ್ ನಾನು ಕೊಡ್ಬೇಕು ಅನ್ನೋದು ಥಾಟ್ ತುಂಬಾನೇ ಖುಷಿ ಆಗತ್ತೆ ನಮಗೂ ಕೂಡ. ಹಾಗೇನೆ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ತೀರಾ ಅಂತ ಅಂದ್ರೆ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಒಂದ್ 950 ಇಂದ 1000 ವರೆಗೂ ತಗೊಳ್ಳಿ. ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ. ಸೊ ತುಂಬಾ ಜನ ಸಿಂಪಲ್ ಅಂತ ಹೇಳ್ಬೋದು, ಬಟ್ ಅದು ವರ್ಕ್ ಮಾಡೋದು ಎಫರ್ಟ್ ಏನು ಅಂತ ವರ್ಕ್ ಮಾಡಿರೋರ್ಗೆ ಅಷ್ಟೇ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಮೆಟೀರಿಯಲ್ಸ್ ಬೇಕು ಅಂದ್ರೆ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ ಬೇಕು ಅಂದ್ರೆ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.